ಆನಂದಿಸ್ತೀನಿ. ಮೇಡಮ್ ನಿಮ್ಗೆ ಅನಿಸ್ತು? ನಕ್ಕಿ ಹೊಟ್ಟೆ ನೋವು ಬರ್ಸಿತು, ನನ್ ರಿಲೀಫೇ ಇಲ್ಲ. ಎಲ್ಲಾ ಕ್ಯಾರೆಕ್ಟರ್ಗೂ ಅಷ್ಟೇ ಪ್ರಾಮಿನೆನ್ಸ್ ಕೊಟ್ಟು ಸಕ್ಕದಾಗಿ. ಡೈರೆಕ್ಷನ್ ಹೇಗಿತ್ತು? ನಿಜ ಒಳ್ಳೆ ಬ್ರೈನ್ ಉಪಯೋಗಿಸಿದ್ದಾರೆ. ಸರ್ ಮೂವಿ ಹೇಗಿತ್ತು? ಡೈರೆಕ್ಷನ್ ಹೇಗಿದೆ ಸರ್ ಅವ್ರದ್ದು? ಫೈನ್ ಆಗಿದೆ ಸರ್, ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ನೋಡ್ಬೋದಾ? ನೋಡ್ಬೋದು ಸರ್, 2 times 3 times ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಫುಲ್ಲು ಕೂಡ ಫಿಲಂ ಮಾತ್ರ. ಡೈರೆಕ್ಷನ್ ರಾಜ್ಬಿ ಸೆಟ್ರಿ ಸಕ್ಕದ. ಏನ್ ಇಷ್ಟ ಆಯ್ತು ಅಣ್ಣ ಕೂಳೇನೆ ಅಣ್ಣ ಫಿಲಂ ಅಲ್ಲಿ ಏನೈತೆ ಅಂದ್ರೆ ಸುಲೋಚನಾ ತುಂಬಾ ಅದ್ಭುತವಾಗಿತ್ತು. ನಾನು 2 ಸಲ ಮೂವಿ ನೋಡಿರೋದು. ಸ್ಟೋರಿ ಯಪ್ಪ ಮತ್ತೆ ಮತ್ತೆ ನೋಡ್ಬೇಕಂತ. ಓಕೆ, ಡೈರೆಕ್ಷನ್ ಹೇಗಿದೆ? ಸೂಪರ್. ಮೂವಿಲಿ ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಫುಲ್ ಸ್ಟೋರಿ, ಫುಲ್ ಕಾಮಿಡಿ, ಫುಲ್ ಫ್ಯಾಮಿಲಿ. ಸರ್ ಹೇಗಿತ್ತು ಮೂವಿ? ಫಿಲಂ ಅಂತೂ ತುಂಬಾ ಚೆನ್ನಾಗಿದೆ, ತುಂಬಾ ಎಂಟರ್ಟೈನ್ಮೆಂಟ್, ಕಾಮಿಡಿ ಆಗಿ ಎಲ್ಲಾ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ತುಂಬಾ ದಿನ ಆಯ್ತಿದೆ ಕನ್ನಡ ಫಿಲಂ ಬಂದು, ಎಲ್ಲರೂ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲ ನೋಡ್ಬೋದು. ಸರ್ ಮೂವಿಲಿ ಏನ್ ಪಾತ್ರ ಇಷ್ಟ ಆಯ್ತು ನಿಮ್ಗೆ? ಫುಲ್ ಕಾಮಿಡಿ ಆಗಿದೆ, ಕಾಮಿಡಿ ಆಗಿದೆ, ಫಿಲಂ ಎಲ್ಲ ಚೆನ್ನಾಗಿದೆ. ಸರ್ ಹೇಗಿತ್ತು ಮೂವಿ? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸೂಪರ್ ಮೂವಿ ಸರ್ ಹೇಗಿದೆ? ಸರ್. ಪಿಕ್ಚರ್ ಅಂತೂ ಸೂಪರ್ ಆಗಿದೆ, ಕಾಮಿಡಿ ಅಂತೂ ಕೂರಕ್ ಆಗಲ್ಲ, ಸೀಟ್ ಮೇಲೆ ಅಷ್ಟು ಕಾಮಿಡಿ ಇದೆ. ಪಿಕ್ಚರ್ ಮಾತ್ರ ಈ ತರ ಬರ್ಬೇಕು. ಮೇಡಮ್ ಮೂವಿ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ಹೇಗಿದೆ? ಡೈರೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಮಾರಲ್ ಕೂಡ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್. ಮತ್ತೆ ಹೊಸಬ್ರು ಹಾಕೊಂಡು ಮೂವಿ ಮಾಡಿರೋದು ತುಂಬಾ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಹೊಸಬರುಗಳಿಗೆ ಅವಕಾಶ ಕೊಡಬೇಕು. ಯಾಕೆಂದ್ರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂತಂದ್ರೆ ದಿಗ್ಗಜರುಗಳೆಲ್ಲ ಎಷ್ಟೋ ಜನ ಕಣ್ಮುಚ್ಬಿಟ್ಟಿದ್ದಾರೆ. ಮತ್ತೆ ಇನ್ ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ, ಸ್ವಲ್ಪ ಆಕ್ಟಿವ್ ಆಗಿಲ್ಲ. ಆದ್ರೆ ಈಗಿನ ಹೊಸ ಯುವ ಮುಖಗಳಿಗೆ ಅವಕಾಶ ಕೊಟ್ಟಿರೋದು ಕನ್ನಡ ಇಂಡಸ್ಟ್ರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದು ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಎತ್ತರ ಮಟ್ಟಿಗೆ ಹಿಂದೆ ಏನಿದ್ರು ಆತ ದಿಗ್ಗಜರುಗಳ ತರ ಬರ್ತಾರೆ. ಅದೇ ಕನ್ನಡ ಜನತೆಗಳು ಇದಕ್ಕೆ ಪ್ರೋತ್ಸಾಹ ನೀಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ. ಅಂದ್ರೆ ಒಂದ್ ಹೆಣ್ಣಿಗೆ ಆದ್ರೆ ಅವನು ಪಾತ್ರ ಮಾಡಿದ್ದು ಕೂಡ ಆ ಒಂದು ಹೆಣ್ಣಿಗೆ ರಕ್ಷಣೆ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಅವನು ಹೆಣ್ಣಿನ ವೇಷ ಹಾಕೊಂಡು ಮಾಡೋದಲ್ಲ. ಖಂಡಿತವಾಗ್ಲೂ ಇವತ್ತು ಹೆಣ್ಣಿಗಳಿಗೆ, ಇವತ್ತು ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಕೊಡ್ಬೇಕು. ಹಾಗಾಗಿ ಸಪೋರ್ಟ್ ಕೊಟ್ಟಿದ್ದಾರೆ. ಆ ಒಂದು ಮಾರಲ್ ತುಂಬಾ ಚೆನ್ನಾಗಿತ್ತು, ಆ ಒಂದು ಸೀನ್ ತುಂಬಾ ಚೆನ್ನಾಗಿದೆ. ಮತ್ತೆ ಎಕ್ಸ್ಟ್ರಾಡಿನರಿ ಆಗಿ ಎಲ್ಲ ಯುವ ಮಕ್ಕಳನ್ನ ಹಾಕೊಂಡು ಮಾಡಿದ್ದಾರೆ. ಖಂಡಿತವಾಗ್ಲೂ ತುಂಬಾ ಮುಂದಿನ ದಿನಗಳು ಇದು 100 days ಓಡ್ಬೇಕು ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ. ಸಖತ್ತಾಗಿದೆ. ಕೆಲವರು ಮಕ್ಕಳು ಲೈಕ್ ಅವ್ರಿಗೆ ಡಾಟರ್ ಇದ್ರು ಕೂಡ, ಡಾಟರ್ ರಿಲೇಶನ್ಶಿಪ್ ಇದ್ರು ಕೂಡ ಯಾವ ರೀತಿ ಕೆಲವರು ಜೆಂಟ್ಸ್ ಗಳು ಬಿಹೇವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ರೀತಿ ಒಳ್ಳೆ ಕಂಟೆಂಟ್ ನ ಕೊಟ್ಟಿದ್ದಾರೆ. ಡೈರೆಕ್ಷನ್ ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಹೊಸಬ್ರು ಹಾಕೊಂಡು ಮಾಡಿರೋದು ಫಿಲಂ ನ ತುಂಬಾ ಜನ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಎಲ್ರು ಕೂಡ ಒಳ್ಳೆ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಎಲ್ರು ಕೂಡ. ಡೈರೆಕ್ಷನ್ ಇಷ್ಟ ಆಯ್ತಾ? ಇಷ್ಟ ಆಯ್ತು. ತುಂಬಾ ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತು, ಸೂಪರ್ ಆಗಿ. ಹೀರೋಗಳಿಗಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಫ್ಯಾಮಿಲಿ ಫಿಲಂ, ಅಲ್ಟಿಮೇಟ್, ಒಳ್ಳೆ ಕಾಮಿಡಿ ಇದೆ, ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಹೊಸಬ್ರು ಹಾಕೊಂಡು ಮಾಡಿದ್ದಾರೆ, ಏನ್ ಅನ್ಸುತ್ತೆ? ಹಾಕೊಂಡು ಮಾಡಿದ್ದಾರೆ, ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ತುಂಬಾ ಅದ್ಭುತವಾಗಿ ವಿಚಾರ ಮಾಡಿದ್ದಾರೆ. ಇದು ನೋಡಿ ನಮ್ಮ ಚಿತ್ರರಂಗದಲ್ಲಿ ಬೇರೆಯವರು ಮಾಡಿ ಚಿತ್ರರಂಗನ ಇನ್ನು ಬೆಳೆಸಬೇಕು ಅಂತ ಈ ಮೂವಿ ಕೇಳ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ತುಂಬಾ ಚೆನ್ನಾಗಿದೆ. ಮತ್ತೊಮ್ಮೆ ಇಡೀ ಪ್ರಪಂಚ ಕರ್ನಾಟಕ, ಕರಾವಳಿ, ಮಂಗಳೂರನ್ನ ತಿರುಗಿ ನೋಡುವಂತಹ ಸುಸಂದರ್ಭ ಕರ್ನಾಟಕಕ್ಕೆ ಬಂದಿದೆ. ಡೈರೆಕ್ಷನ್ ಹೇಗಿತ್ತು? ಡೈರೆಕ್ಷನ್, ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅವ್ರು ಕೇಳ್ಬೇಕಾಗಿಲ್ಲ, ರಂಗಭೂಮಿ ಅವರಲ್ವಾ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಕರಾವಳಿಗೆ ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಮೂವಿ ಸೂಪರ್ ಸೂಪರ್ ಮೂವಿ ತುಂಬಾ ಚೆನ್ನಾಗಿತ್ತು. ಅಲ್ಟಿಮೇಟ್ಲಿ ಬಹಳ ದಿನಗಳ ನಂತರದಲ್ಲಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಆಲ್ ಟೀಮ್. ಡೈರೆಕ್ಷನ್ ಹೇಗಿದೆ? ಡೈರೆಕ್ಷನ್ ತುಂಬಾ ಅದ್ಭುತವಾಗಿದೆ. ಹೊಸಬರಾದ್ರೂ ಕೂಡ ಅದ್ಭುತವಾದ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲೂ ಕೂಡ ಒಂದು ಚೂರು ಬೋರ್ ಆಗದ ರೀತಿಲಿ ಮೂವಿ ಮಾಡಿಕೊಟ್ಟಿದ್ದಾರೆ. ನನ್ನ 5 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರ ಮೂವಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದ್ಭುತವಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಟ್ರೆ ನೆಕ್ಸ್ಟ್ ಮೂವಿ ಅಂತ ಬಂದಿರೋದು ತುಂಬಾ ಒಳ್ಳೆ ಮೂವಿ ಅಂತ